18 ವರ್ಷಗಳಿಂದ ಕೂಡ ಒಂದು ಕನಸಿನ ತೂಕ ಇತ್ತಲ್ಲ, ಆ ತೂಕವನ್ನ ಆರ್ಸಿಬಿ ಪ್ಲೇಯರ್ಸ್ ಪ್ರತಿ ಬಾರಿ ಕೂಡ ಹೊರತಾ ಇದ್ರು. ಅದೇ ಪ್ರಶಸ್ತಿಯ ಕನಸು. ಆ ಕನಸು ಫೈನಲಿ ಈಗ ನನಸಾಗಿದೆ. ಈ ಸಲ ಕಪ್ ನಮ್ಮದೇ ಅನ್ನುವಂತಹ ಸ್ಲೋಗನ್ನ ಈ ಸಲ ಕಪ್ ನಮ್ಮದಾಯ್ತು ಅಂತ ಚೇಂಜ್ ಮಾಡೋ ಹಂತಕ್ಕಂತೂ ನೆನೆ ಆರ್ಸಿಬಿ ಚರಿತ್ರೆಯನ್ನ ಸೃಷ್ಟಿ ಮಾಡಿತು. ಸಮರವೀರರು ಯಾವ ರೀತಿ ತಮ್ಮ ಅದ್ಭುತವಾದಂತಹ ಬ್ಯಾಟಿಂಗ್ ಇರ್ಬೋದು, ಬೌಲಿಂಗ್ ಇರ್ಬೋದು, ಫೀಲ್ಡಿಂಗ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಚಾಂಪಿಯನ್ ಆಟವನ್ನ ಆಡಿದ ಪರಿಣಾಮ ಆರ್ಸಿಬಿ ಚೊಚ್ಚಲ ಪ್ರಶಸ್ತಿಯನ್ನ ಗರಿಗೇರಿಸಿಕೊಂಡಿದೆ. ಆ ಮೂಲಕ ಐಪಿಎಲ್ ಚೋಕರ್ಸ್ ಅನ್ನುವಂತಹ ಹಣೆಪಟ್ಟಿಯನ್ನ ಕಳಚಿದೆ. ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಈ ಸಲ ಕಪ್ ನಮ್ದೇ. ಆರ್ಸಿಬಿ ಐಪಿಎಲ್ ನ ಹೊಸ ಚಾಂಪಿಯನ್. ಕೊನೆಗೂ ನನಸಾಯ್ತು ಆರ್ಸಿಬಿ ಕಪ್ ನನಸು. 18 ವರ್ಷಗಳ ವನವಾಸಕ್ಕೆ ಬ್ರೇಕ್, ಫ್ಯಾನ್ಸ್ ದಿಲ್ ಖುಷ್. ಈ ಸಲ ಕಪ್ ನಮ್ದೇ. ಕಾಯುವಿಕೆ ಕೊನೆಯಾಗಿದೆ. ಕೊನೆಗೂ ಕೋಟ್ಯಾಂತರ ಆರ್ಸಿಬಿ ಅಭಿಮಾನಿಗಳ ಕನಸು ನನಸಾಗಿದೆ. 18 ವರ್ಷಗಳಿಂದ ಶಬರಿಯಂತೆ ಕಾದಿದ್ದ ಲಾಯಲ್ ಫ್ಯಾನ್ಸ್ಗೆ ಐಪಿಎಲ್ ಟ್ರೋಫಿ ದಕ್ಕಿದೆ. ಆರ್ಸಿಬಿ 18ನೇ ಆವೃತ್ತಿಯಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ರಾಯಲ್ ಚಾಲೆಂಜರ್ಸ್ ಹೊಸ ಅಧಿಪತಿಯಾಗಿದೆ. ಕಿಂಗ್ಸ್ ಪಂಜಾಬ್ ವಿರುದ್ಧ ರೋಚಕ ಗೆಲುವು ಸಾಧಿಸಿದೆ. ಆರ್ಸಿಬಿ ಆಟಗಾರರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಎಲ್ಲರ ಕಣ್ಣಲ್ಲೂ ಆನಂದ ಬಾಷ್ಪ. ಇಡೀ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಅಭಿಮಾನಿಗಳ ಹರ್ಷೋದ್ಗಾರ ಎಲ್ಲೇ ಮೀರಿತ್ತು. ಟಾಸ್ ಸೋತು ಮ್ಯಾಚ್ ಗೆದ್ದ ಬೆಂಗಳೂರು ಬಾಯ್ಸ್, ಪಂಜಾಬ್ಗೆ ಮತ್ತೆ ಸೋಲುಣಿಸಿದ ರಜತ್ ಪಡೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ಆರ್ಸಿಬಿ ಉತ್ತಮ ಆರಂಭವನ್ನೇ ಪಡೆದುಕೊಂಡಿತ್ತು. ಆದರೆ 16 ರನ್ ಗಳಿಸಿದ್ದ ಸಾಲ್ಟ್ ಆಕರ್ಷಕ ಹೊಡೆತಕ್ಕೆ ಮುಂದಾಗಿ ವಿಕೆಟ್ ಒಪ್ಪಿಸಿದ್ರು. ನಂತರ ಕೊಹ್ಲಿ ಜೊತೆಗೂಡಿದ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಬಿರುಸಿನ ಆಟವಾಡಿದ್ರು. 24 ರನ್ಗೆ ಹೋರಾಟವನ್ನ ಅಂತ್ಯಗೊಳಿಸಿದ್ರು. ತಾಳ್ಮೆಯೊಂದಿಗೆ ಇನ್ನಿಂಗ್ಸ್ ಕಟ್ಟಿದ ಕೊಹ್ಲಿ 43 ರನ್ ಗಳಿಸಿದ್ದಾಗ ಕ್ಯಾಚ್ ಕೊಟ್ಟು ನಿರ್ಗಮಿಸಿದ್ರು. ನಂತರ ಬಂದ ರಜತ್, ಲಿವಿಂಗ್ ಸ್ಟೋನ್ ಸಹ ಅಬ್ಬರಿಸಿದ್ರು. ಡೆತ್ ಓವರ್ಗಳಲ್ಲಿ ಮಾರಕ ದಾಳಿಗೆ ಇಳಿದ ಪಂಜಾಬ್ ಆರ್ಸಿಬಿ ಬ್ಯಾಟ್ಸ್ಮನ್ಗಳನ್ನ ಕಟ್ಟಿಹಾಕಿದ್ರು. ಶಫರ್ಡ್ ಪಾಂಡ್ಯ ಬ್ಯಾಟಿಂಗ್ನಿಂದ ಹೆಚ್ಚು ರನ್ ಬರಲಿಲ್ಲ. ಅಂತಿಮವಾಗಿ ಆರ್ಸಿಬಿ 9 ವಿಕೆಟ್ ನಷ್ಟಕ್ಕೆ 190 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಆರ್ಸಿಬಿ ಬೌಲಿಂಗ್ ದಾಳಿಗೆ ಪಂಜಾಬ್ ಧೂಳಿಪಟ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಐಪಿಎಲ್ ಕಿರೀಟ. 191 ರನ್ಗಳ ಗುರಿ ಬೆನ್ನತ್ತಿದ್ದ ಪಂಜಾಬ್ ಆರಂಭದಲ್ಲೇ ಬಿರುಸಿನ ಆಟಕ್ಕೆ ಮುಂದಾಯಿತು. ಆರಂಭಿಕರಾದ ಪ್ರಿಯಾಂಶ್ ಆರ್ಯ, ಪ್ರಭ್ ಸಿಮ್ರಾನ್ 43 ರನ್ ಜೊತೆಯಾಟವಾಡಿ ಆರ್ಸಿಬಿಗೆ ಕಾಡಿದ್ರು. ಈ ವೇಳೆ ಆರ್ಸಿಬಿಗೆ ಜೋಶ್ ತುಂಬಿದ ಜೋಶ್ ಹೆಜಲ್ವುಡ್ ಪ್ರಿಯಾಂಶ್ ವಿಕೆಟ್ ಗೆಲುವಿಗೆ ಮುನ್ನುಡಿ ಬರೆದ್ರು. ಪ್ರಭ್ ಸಿಮ್ರಾನ್ ಜೊತೆಯಾದ ಇಂಗ್ಲಿಷ್ ಆರ್ಸಿಬಿ ಬೌಲರ್ಗಳನ್ನು ಇನ್ನಿಲ್ಲದಂತೆ ಕಾಡಿದ್ರು. ಇತ್ತ ಪ್ರಭ್ ಸಿಮ್ರಾನ್ ವಿಕೆಟ್ ಪತನವಾಗ್ತಿದ್ದಂತೆ ಕಣಕ್ಕಿಳಿದ ನಾಯಕ ಶ್ರೇಯಸ್ ಆಟ ಹೆಚ್ಚು ಹೊತ್ತು ನಡೆಯಲಿಲ್ಲ. ಇದರ ಬೆನ್ನಲ್ಲೇ ಇಂಗ್ಲಿಷ್ ಸಹ 39 ರನ್ ಗಳಿಸಿದ್ದಾಗ ವಿಕೆಟ್ ಒಪ್ಪಿಸಿದ್ರು. ಶಶಾಂಕ್ ಅಬ್ಬರಿಸಿದ್ರು. ಆರ್ಸಿಬಿ ಗೆಲುವಿಗೆ ಬ್ರೇಕ್ ಹಾಕಲು ಆಗಲಿಲ್ಲ. ಆರ್ಸಿಬಿ 6 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಕಿಂಗ್ ಕೊಹ್ಲಿಗೆ ಐಪಿಎಲ್ ಕಿರೀಟ. ಕ್ರೀಡಾಂಗಣದಲ್ಲೇ ಕೊಹ್ಲಿ ಆನಂದ ಬಾಷ್ಪ. ಗೆಲುವು ಸಾಧಿಸುತ್ತಿದ್ದಂತೆ ಕಣ್ಣೀರಿಟ್ಟ ಕೊಹ್ಲಿ. ಇತ್ತ ಗೆಲುವು ಸಾಧಿಸುತ್ತಿದ್ದಂತೆ ವಿರಾಟ್ ಕೊಹ್ಲಿ ಕಣ್ಣಲ್ಲಿ ನೀರು. 18 ವರ್ಷಗಳಿಂದ ಒಂದೇ ತಂಡಕ್ಕೆ ಆಡಿದ ಕೊಹ್ಲಿಗೆ ಮೊದಲ ಬಾರಿಗೆ ಕಿರೀಟ ಮುಡಿಗೇರಿದೆ. ನಾಯಕ ರಜತ್ ಪಾಟೀದಾರ್ ನೇತೃತ್ವದಲ್ಲಿ ಆರ್ಸಿಬಿ ಐಪಿಎಲ್ ಟ್ರೋಫಿ ಎತ್ತಿ ಹಿಡಿದಿದೆ. ಆಟಗಾರರು ಟ್ರೋಫಿಗೆ ಮುತ್ತಿಟ್ಟು ಸಂಭ್ರಮಿಸಿದ್ರು. ಒಟ್ನಲ್ಲಿ ಆರ್ಸಿಬಿ ಅಭಿಮಾನಿಗಳ ಪ್ರಾರ್ಥನೆ, ಪೂಜೆ ಫಲಿಸಿದೆ. ಆರ್ಸಿಬಿ ಪ್ರಶಸ್ತಿ ಗೆದ್ದಿದೆ. ಸ್ಪೋರ್ಟ್ಸ್ ಬ್ಯೂರೋ, ಪಬ್ಲಿಕ್ ಟಿವಿ.